ಇಲ್ಲೊಂದು ಬಹಳ ನೋವಿನ ಸುದ್ದಿ ಇದೆ. ಮಹಾತ್ಮ ಗಾಂಧೀಜಿಯವರ ಊಟದ ತಟ್ಟೆ, ಅವರ ಕನ್ನಡಕ, ಅವರ ಬಟ್ಟೆ, ಅವರು ಬಳಸಿದಂತಹ ಚರಕ ಎಲ್ಲ ಹರಾಜು ಹಾಕಿದ್ದಾಯ್ತು. ಈಗ ಅವರ ರಕ್ತವನ್ನ ಕೂಡ ಬಿಟ್ಟಿಲ್ಲ. ಮಹಾತ್ಮ ಮಡಿದಾಗ ಭೂಸ್ಪರ್ಶ ಮಾಡಿದ ಅವರ ರಕ್ತವನ್ನ ಸಂಗ್ರಹಿಸಿಡಲಾಗಿತ್ತು. ಅದನ್ನೂ ಕೂಡ ಈಗ ಹರಾಜು ಹಾಕಲಾಗ್ತಿದೆ. ಆ ಸುದ್ದಿ ಇಲ್ಲಿದೆ ನೋಡಿ. ಬಾಪೂಜಿ ರಕ್ತ ಹರಾಜಿಗಿದೆ. ಬಿಕರಿಗಿಟ್ಟಿದ್ದು ಕಟ್ಟ ಗಾಂಧಿವಾದಿ. ಲಂಡನ್ನಲ್ಲಿ ಮಾರಾಟಕ್ಕೆ ಸಿದ್ಧತೆ. ಹೌದು, ನಾಥೂರಾಮ್ ಗೋಡ್ಸೆ ಚೆಲ್ಲಿದ್ದ ಗಾಂಧೀಜಿ ರಕ್ತ ಮಾರಾಟಕ್ಕಿದೆ. ಇದರ ಜೊತೆಗೆ ಬಾಪೂಜಿ ಬಳಸುತ್ತಿದ್ದ ಕೆಲ ವಸ್ತುಗಳು ಕೂಡ ಬಿಕರಿಗಿವೆ. ಇವನ್ನ ಸೇಲ್ಗಿಟ್ಟಿರುವವರು ಪಕ್ಕಾ ಗಾಂಧಿವಾದಿ. ಆಶ್ಚರ್ಯವಾದರೂ ಇದು ಸತ್ಯ. ಕೇರಳ ಮೂಲದ ಗಾಂಧಿವಾದಿ ಆಂಟೋನಿ ಚಿಟ್ಟುಟ್ಟಕರ ಸದ್ಯ ಲಂಡನ್ನಲ್ಲಿ ನೆಲೆಸಿದ್ದಾರೆ. ಇವರಿಗೆ ಗಾಂಧೀಜಿ ಬಳಸುತ್ತಿದ್ದ ವಸ್ತುಗಳನ್ನು ಸಂಗ್ರಹಿಸುವುದೇ ಹವ್ಯಾಸ. ಇದೀಗ ಆಂಟೋನಿ ತನ್ನ ಬಳಿಯಿದ್ದ ಗಾಂಧೀಜಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಬಿಕರಿಗಿಟ್ಟಿದ್ದಾರೆ. ಗಾಂಧೀಜಿ ಕೊಲೆಯಾದಾಗ ಭೂಮಿ ಪಾಲಾಗಿದ್ದ ರಕ್ತವನ್ನು ಮಣ್ಣಿನ ಸಮೇತ ಸಂಗ್ರಹಿಸಲಾಗಿತ್ತು. ಈಗ ಆ ರಕ್ತ ಮಿಶ್ರಿತ ಮಣ್ಣು ಬಿಕರಿಗಿದೆ. ಇನ್ನು ಗಾಂಧೀಜಿ ಕೈಬರಹದ ಹಾಗೂ ಬೆರಳಚ್ಚಿನ 8 ಪೋಸ್ಟ್ ಕಾರ್ಡ್ಗಳು ಕೂಡ ಹರಾಜಿಗೆ ಇಡಲಾಗಿದೆ. ಇನ್ನು ಗಾಂಧೀಜಿ ಲಂಡನ್ನಲ್ಲಿ ಲಾ ಓದ್ತಾ ಇದ್ದಾಗ ಬಳಸ್ತಾ ಇದ್ದ 2 ಕನ್ನಡಕಗಳು ಹಾಗೂ ಕನ್ನಡಕ ಒರೆಸುವ ವಸ್ತ್ರ ಕೂಡ ಮಾರಾಟಕ್ಕಿದೆ. 1948ರಲ್ಲಿ ಗಾಂಧೀಜಿ ಹತರಾದಾಗ ಸುಬೇದಾರ್ ಪಿ ನಂಬಿಯಾರ್ ಎಂಬಾತ ಕೂಡ ಗಾಂಧೀಜಿಗೆ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ. ಈ ವೇಳೆ ಆತ ಸಂಗ್ರಹಿಸಿದ್ದ ರಕ್ತವನ್ನು ಆಂಟೋನಿ ಪಡೆದುಕೊಂಡಿದ್ದರು. ಇನ್ನು ಹಿರಿಯ ಗಾಂಧಿವಾದಿ ರಾಘವ ಪೊಡುವಾಲರಿಂದ ಕೆಲ ತಿಂಗಳ ಹಿಂದೆ ಆಂಟೋನಿ ಇತರೆ ವಸ್ತುಗಳನ್ನು ಸಂಗ್ರಹಿಸಿದರು. ಇದೀಗ ಆ ವಸ್ತುಗಳನ್ನು ಹರಾಜು ಮಾಡುವ ಹೊಣೆಯನ್ನು ಮುಲ್ಲೋಕ್ಸ್ ಅನ್ನೋ ಹರಾಜು ಕಂಪನಿಗೆ ವಹಿಸಿದ್ದಾರೆ. ಆಂಟೋನಿಗೆ ಗಾಂಧೀಜಿಯವರು ಬಳಸುತ್ತಿದ್ದ ವಸ್ತುಗಳನ್ನು ಸಂರಕ್ಷಿಸಿಡಲು ಆಗ್ತಾ ಇಲ್ಲವಂತೆ. ಹೀಗಾಗಿ ಈ ವಸ್ತುಗಳು ಮುಂದಿನ ಪೀಳಿಗೆಯವರಿಗೆ ಸಿಗುವಂತೆ ಸಂರಕ್ಷಿಸಿ ಇಡುವ ಕೈಗೆ ತಲುಪಿಸೋದು ಆಂಟೋನಿ ಉದ್ದೇಶವಂತೆ. ಇದು ಎಷ್ಟು ನಿಜವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆದರೆ ಮಹಾತ್ಮನ ರಕ್ತ ಮತ್ತಿತರ ವಸ್ತುಗಳು ಬಿಕರಿಯಾಗ್ತಾ ಇರೋದಂತೂ ನಿಜ. ಆದರೆ ಇದಕ್ಕೆ ಭಾರತೀಯರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.